ஆபாச மெசேஜ் சர்ச்சை, இன்ஸ்பெக்டர் மீது பெண் ரவுಡಿ புகார், ಬೆಂಗಳೂರು ಪರಪರப்பு. ಇವತ್ತು ನಾನು ಇಲ್ಲಿ ಕಮಿಷನರ್ ಆಫೀಸ್ ಮುಂದೆ ಬಂದಿದ್ದೀನಿ. ಕೋಣಗುಂಟೆ ಇನ್ಸ್ಪೆಕ್ಟರ್ ಪಾಪಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ. ನನಗೆ ತುಂಬ ಟೋಟಲಿ ಹರಾಸ್ ಮಾಡ್ತಿದ್ದಾರೆ. ಕೆಟ್ಟ ಮೆಸೇಜ್ ಕಳಿಸೋದು, ಪ್ರತಿನಿತ್ಯ ಡೈಲಿ ಬೆಳಿಗ್ಗೆ ಫೋನ್ ಮಾಡ್ತಾರೆ, ಸಾಯಂಕಾಲ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಯಾಕೆ ವಾಪಸ್ ನೀನು ಮಾಡಲ್ಲ, ಯಾಕೆ ಮಾತಾಡ್ತಿಲ್ಲ ನನ್ನ ಹತ್ರ, ನಿಮ್ಮ ಮನೆಗೆ ಬರಬೇಕು ಅಂತಾರೆ. ಏನಂತ ಸರ್, 2017 ಇವರು ಇರ್ತಾರೆ ಇನ್ಸ್ಪೆಕ್ಟರ್ ಪಾಪಣ್ಣ, ಎನ್ಕ್ವೈರಿಗೆ ಅಂತ ಕರೆಸ್ತಾರೆ. ನನ್ನ 2016 ಎನ್ಕ್ವೈರಿಗೆ ಅಂತ ಕರೆಸ್ತಾರೆ. ನಂಬರ್ ಕೇಳ್ತಾರೆ, ಇನ್ಸ್ಪೆಕ್ಟರ್ ನಂಬರ್ ಕೇಳಿದಾಗ ಕೊಡಲೇಬೇಕು. ಕೊಟ್ಟಾಗ ಎಷ್ಟು ಫಿಲ್ತಿ ಲ್ಯಾಂಗ್ವೇಜಲ್ಲಿ ಮೆಸೇಜ್ ಮಾಡಿದ್ದಾರೆ ಅಂದರೆ ಅಷ್ಟು ಫಿಲ್ತಿ ಲ್ಯಾಂಗ್ವೇಜ್. ಯು ಆರ್ ವೆರಿ ಸೆಕ್ಸಿ, ಅದು ಇದು, ನಾನು ನಿಮ್ಮ ಮನೆಗೆ ಬರಬೇಕು ಅಂತ. ಕಂಪ್ಲೇಂಟ್ ಕೊಡೋಣ ಅಂತ DCP ಆಫೀಸ್ಗೆ ಹೋದ್ರೆ ನನಗೆ ಏನಂತ ಥ್ರೆಟ್ ಕೊಟ್ಟರು, ಇನ್ನೇನಾದ್ರು ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಮಕ್ಕಳನ್ನ ಮರ್ಡರ್ ಮಾಡಿಸ್ತೀನಿ ಅಂತಂದ್ರು ಇನ್ಸ್ಪೆಕ್ಟರ್. பெங்களூருவில் போலீஸ் இன்ஸ்பெக்டர் மீது பாலியல் தொல்லை குற்றச்சாட்டு பரபரப்பை ஏற்படுத்தியுள்ளது. யசஸ்வினி என்ற பெண் இன்ஸ்பெக்டர் பாப்பண்ணா தன்னிடம் ஆபாசமாக குறுந்தகவல்களை அனுப்பி தொலைபேசியில் தவறாக பேசியதாக புகார் அளித்துள்ளார். மேலும் வெளியில் கூறக்கூடாது என மிரட்டியதாகவும் குற்றம் சாட்டியுள்ளார். இதற்கான வாட்ஸ்அப் செய்திகள் மற்றும் ஆடியோ ஆதாரங்களும் சமர்ப்பிக்கப்பட்டுள்ளன. இந்த விவகாரம் குறித்து போலீஸ் கமிஷனர் விசாரணை மேற்கொண்டு சட்டப்படி நடவடிக்கை எடுக்கப்படும் என அதிகாரிகள் தெரிவித்துள்ளனர். ಪಾಪಣ್ಣ ಅಂತ ಕೋಣನಕುಂಟೆ ಪೊಲೀಸ್ ಇನ್ಸ್ಪೆಕ್ಟರು ಅಸಭ್ಯವಾಗಿ ಮೆಸೇಜ್ಗಳು ಮಾಡೋದು, ಕಾಲ್ ಮಾಡೋದು, ಏನೋ ಯಾರೂ ಇಲ್ಲ ಮನೇಲಿ ಬರಲ್ಲ ಅನ್ನೋದು, ಯಶು ಮುದ್ದು ಯಶು ಚಿನ್ನು ಅಂತಾರೆ. ಈ ಥರ ಸ್ಟ್ರಾಂಗ್ ಲೇಡಿಗೆ ಒಬ್ರಿಗೆ ಈ ಥರ ಮಾಡಿದ್ರೆ ಇನ್ನೋಸೆಂಟ್ ಲೇಡೀಸ್ಗೆ ಹೆಂಗೆ ಮಾಡ್ಬೋದು? ಇನ್ನೋಸೆಂಟ್ ಲೇಡೀಸ್ ಎಲ್ಲ ಎಲ್ಲೋಗ್ಬೇಕು ಕಂಪ್ಲೇಂಟ್ ಕೊಡಬೇಕಂದ್ರೆ? ಈ ಥರ ಇದೊಂದೇ ಕೇಸಲ್ಲ, ತುಂಬ ಜನಕ್ಕೆ ಇದೇ ಥರ ಮಹಿಳೆಯರಿಗೆ ಈ ಥರ ಮೆಸೇಜ್ಗಳು ಮಾಡಿದ್ದಾರೆ. ಕೋಪ್ರೇಟ್ ಮಾಡಿದ್ರೆ ಮಾತ್ರ FIR ಮಾಡೋದು, ಕೋಪ್ರೇಟ್ ಮಾಡಿದ್ರೆ ಮಾತ್ರ ಇನ್ವೆಸ್ಟಿಗೇಷನ್ ಮಾಡೋದಂದ್ರೆ ಅವ್ರ ಅಪ್ಪನ ಮನೆಯಿಂದ ದುಡ್ಡೆಲ್ಲ ಇಲ್ಲಿ ಆಗ್ತಾ ಇರೋದು ಯಾರೂ ಅವ್ರು